ನಮಸ್ಕಾರ. ವೆಲ್ಕಮ್ ಟು ದುರ್ಗಾ ನ್ಯೂ ಕ್ರಿಯೇಷನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂತ ಹೇಳ್ತೀನಿ. ಆ್ಯಕ್ಚುಲಿ ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ, ಬೇಬಿ ಪಿಂಕ್ ವಿತ್ ಗೋಲ್ಡ್ ವರ್ಕ್ ಅಂತ ಈ ಥರ ಬಂದಿದೆ. ಲೇಸ್ ಹಚ್ಚಿದ್ದೀನಿ ಅದಕ್ಕೆ. ಸೊ ಇದು ಆಲ್ರೆಡಿ ಎಲ್ಲ ಫಿನಿಶ್ ಆಗಿದೆ. ಇದಕ್ಕೆ ನಾನು ಪಿಕೋ ಹಾಕ್ತಿದ್ದೀನಿ. ನನ್ನ ಮಷಿನ್ ಬಂದುಬಿಟ್ಟು ವಂಡರ್ ಸ್ಟಿಚ್ ಪ್ಲಸ್ ಅಂತ. ಇದರಲ್ಲಿ ಪಿಕೋನು ಹಾಕ್ಬೋದು, ಆಮೇಲೆ ಓವರ್ಲಾಕ್ ಮಾಡ್ಬೋದು, ಆಮೇಲೆ ಬಟನ್ಸ್ ಹಾಕ್ಬೋದು, ಆಮೇಲೆ ಬಟನ್ಸ್ಗೆ ಅದು ಏನು ಹೋಲ್ಡ್ ಮಾಡ್ತೀವಲ್ಲ ಅದನ್ನು ಕೂಡ ಇದರಲ್ಲಿ ಮಾಡ್ಬೋದು, ಉಕ್ಕು ಹಾಕ್ಬೋದು. ಈ ಥರ ಎಲ್ಲ ಫೆಸಿಲಿಟೀಸ್ ಇದರಲ್ಲಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ವರ್ಕ್ ಕೂಡ ಮಾಡ್ಬೋದು. ಅಂದರೆ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಅಂತೀವಲ್ಲ ಅದನ್ನು ಕೂಡ ನಾವು ಇದರಲ್ಲಿ ಮಾಡ್ಬೋದು. ಬನ್ನಿ ಫಸ್ಟ್ ನನ್ನ ಮಷಿನ್ ತೋರಿಸ್ತೀನಿ ಹೇಗಿದೆ ಅಂತ. ಅದಕ್ಕೆ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ನೀವು ಈಸಿಯಾಗಿ ನೋಡ್ಬೋದು. ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ. ಇದೇ ನನ್ನ ಮಷೀನು ವಂಡರ್ ಸ್ಟಿಚ್ ಪ್ಲಸ್ ಅಂತ, ಉಷಾ ಜಮ್ಮುನು ಕಂಪ್ನಿದು. ನೋಡಿ, ಈ ಏನು ಸೆಟ್ಟಿಂಗ್ಸ್ 3 ಇದು ಕೊಟ್ಟಿದ್ದಾರಲ್ವ, ಅದರಲ್ಲೇ ಸೆಟ್ಟಿಂಗ್ಸ್ ಇರುತ್ತೆ. ಸ್ಟಿಚಿಂಗ್ ಬಿಡ್ತ್ ಆಗಿರ್ಬೋದು, ಆಮೇಲೆ ಸ್ಟಿಚಿಂಗ್ದು ಟೈಟ್ ಆಗಿರ್ಬೋದು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಿಚಸ್ ಕೂಡ ಆ ಸೆಟ್ಟಿಂಗ್ಸಲ್ಲೇ ಇರುತ್ತೆ. ನಾವು ನೋಡಿ ಪಿಕೋ ಹಾಕಬೇಕಂದ್ರೆ ಫುಟ್ನ ಚೇಂಜ್ ಮಾಡಬೇಕಾಗತ್ತೆ. ನೋಡಿ, ನಾನು ಚೇಂಜ್ ಮಾಡ್ತಿದ್ದೀನಿ. ಪಿಕೋ ಫುಟ್ ಹಾಕಿದ್ದೀನಿ ನಾನೀಗ. ಸೊ ಇಲ್ಲಿ ನಾವು ಇವೆಲ್ಲ ಚೇಂಜ್ ಮಾಡಬೇಕಾಗತ್ತೆ. ನಾವು ಪಿಕೋ ಹಾಕಬೇಕಂದ್ರೆ ನೋಡಿ, ಯಾವಾಗಲೂ ಫುಟ್ ಚೇಂಜ್ ಮಾಡಬೇಕಾಗತ್ತೆ. ಈಸಿಯಾಗಿ ಈ ವಂಡರ್ ಸ್ಟಿಚ್ ಪ್ಲಸ್ಸಲ್ಲಿ ನಾವು ಫುಟ್ನ ಓಕೆನಾ ಫ್ರೆಂಡ್ಸ್. ಸ್ಟಿಚ್ ಪ್ಲಸ್ ನಮ್ಮ ಹತ್ರನೂ ಇದೆ, ಬಟ್ ನಮಗೇನು ತಿಳಿತಿಲ್ಲ. ಸೊ ನಮಗೆ ಈ ಥರ ಬೇಕು ಅಂದ್ರೂ ನೀವು ಕಮೆಂಟಲ್ಲಿ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ನಾನು ತಿಳಿಸ್ತೀನಿ. ಓಕೆನಾ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಓಕೆನಾ ಫ್ರೆಂಡ್ಸ್.